ಹಾಯ್ ಸ್ನೇಹಿತರೆ, ಇವತ್ತು ನಾವು ನೋಡುತ್ತಿರುವ ಮೂವಿ ಯಾವುದೆಂದರೆ 2025ರಲ್ಲಿ ಹೊಸದಾಗಿ ರಿಲೀಸ್ ಆಗಿರುವ ಸೂಪರ್ ಟ್ವಿಸ್ಟ್ ಕ್ರೈಮ್ ಥ್ರಿಲ್ಲರ್ ಮೂವಿಯ ಹೆಸರು ಮಾರ್ಗನ್. ಈ ಕಥೆಯ ಆನ್ಲೈನರ್ ಏನಂದ್ರೆ, ದೇಹಾದ್ಯಂತ ಕಪ್ಪು ಬಣ್ಣದಿಂದ ಸತತವಾಗಿ ಕೊಲ್ಲಲ್ಪಟ್ಟ ಹುಡುಗಿಯರು, ಅದರ ಹಿಂದಿನ ಟ್ವಿಸ್ಟ್ ರಹಸ್ಯಗಳನ್ನು ಹುಡುಕಿ ಹೊರಟ ಪೊಲೀಸ್ ಮತ್ತು ಟೀಮ್. ಈ ಕಥೆಯಲ್ಲಿ ನಡೆದಿರುವ ತರನೇ ನಮ್ಮ ಕರ್ನಾಟಕದಲ್ಲಿಯೂ ಸಹ ಅನೇಕ ಹೆಣ್ಣು ಮಕ್ಕಳು ಅನ್ಯಾಯವಾಗಿ ಕೊಲ್ಲಲ್ಪಟ್ಟಿದ್ದಾರೆ. ಎಸ್ಪೆಷಲಿ ಹೇಳೋದಾದರೆ ನಮ್ ಸೌಜನ್ಯ. ಆ ಹೆಣ್ಣು ಮಕ್ಕಳು ಮತ್ತು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಬಯಸುವವರು ಕೆಳಗಡೆ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಕಥೆಯೊಳಗೆ ಹೋಗೋಣ. ಈ ಕಥೆಯ ಆರಂಭದಲ್ಲಿ ಚೆನ್ನೈ ಸಿಟಿಯಲ್ಲಿ ರಾತ್ರಿ ಒಂದು ಕಪಲ್ಸ್ ನ ನಮಗೆ ತೋರಿಸ್ತಾರೆ. ಇವರ ಹೆಸರು ಕಾರ್ತಿಕ್ ಹಾಗೂ ರಮ್ಯಾ ಅಂತ. ಕಾರ್ತಿಕ್ ನೋಡಿದ್ರೆ ಒಬ್ಬ ಫೋಟೋಗ್ರಾಫರ್ ಆಗಿರ್ತಾನೆ ಹಾಗೂ ರಮ್ಯಾ ಒಂದು ಮಾಡೆಲ್ ಆಗಿರ್ತಾಳೆ. ಇವತ್ತು ತನ್ನ ಗರ್ಲ್ ಫ್ರೆಂಡ್ದು ಬರ್ತ್ಡೇ ಆದ ಕಾರಣ ಅವಳಿಗೆ ಒಂದು ಚೈನ್ ಅನ್ನ ಗಿಫ್ಟ್ ಮಾಡಿರ್ತಾನೆ. ಕಾರ್ತಿಕ್ ಕೊಟ್ಟ ಚೈನ್ದು ಪೆಂಡೆಂಟ್ ನೋಡಿದ್ರೆ ಸ್ವಲ್ಪ ವ್ಯತ್ಯಸ್ತವಾಗಿರುತ್ತದೆ. ಹಾಗೆ ರಮ್ಯನಿಗೂ ಸಹ ಗಿಫ್ಟ್ ತುಂಬಾನೇ ಇಷ್ಟವಾಗಿರುತ್ತದೆ. ಕಾರ್ತಿಕ್ ಓಕೆ ಬಾಯ್, ನಾಳೆ ಕಾಣುವ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ರಮ್ಯಾ ಕೂಡ ಆ ಮಧ್ಯರಾತ್ರಿಯಲ್ಲಿ ಅವಳ ಏರಿಯಾಗೆ ನಡ್ಕೊಂಡು ಹೋಗ್ತಾಳೆ. ಹಾಗೆ ಹೋಗ್ತಾ ಇರುವಾಗ ಅವಳ ಮುಂದ್ಗಡೆ ಒಂದು ಬ್ಲಾಕ್ ಕಲರ್ ಕಾರ್ ಪಾಸ್ ಆಗುತ್ತದೆ. ಆ ಕಾರ್ನೊಳಗಡೆಯಿಂದ ಬ್ಲಾಕ್ ಕಲರ್ ಹೂಡಿ ಹಾಕಿರುವ ಒಬ್ಬ ಹೊರಗಡೆ ಬಂದು ರಮ್ಯಾ ಕುತ್ತಿಗೆಗೆ 2 ಇಂಜೆಕ್ಷನ್ ಹಾಕ್ತಾನೆ. ಇಂಜೆಕ್ಷನ್ ಹಾಕಿದ ತಕ್ಷಣ ರಮ್ಯಾ ಪ್ರಜ್ಞೆ ತಪ್ಪಿ ಬೀಳುವಾಗ ಅವಳ ಲವರ್ ಕೊಟ್ಟ ಚೈನ್ ಎಲ್ಲೋ ಕಳೆದು ಹೋಗುತ್ತದೆ. ಅದು ಅಲ್ಲದೆ ಅವಳ ಮೈಯೆಲ್ಲ ಫುಲ್ ಕಪ್ಪು ಕಲರ್ ಆಗಿ ಅವಳು ಅಲ್ಲೇ ಸತ್ತೋಗ್ತಾಳೆ. ಹಾಗೆ ಕಾರು ತಗೊಂಡು ಅವನು ಹೊರಡಕ್ಕೆ ನಿಲ್ಲುವಾಗ ಅವಳ ಕುತ್ತಿಗೆಯಿಂದ ಕಳೆದು ಹೋದ ಪೆಂಡೆಂಟ್ ಅವನಿಗೆ ನೆನಪಿಗೆ ಬರುತ್ತದೆ. ಹಾಗೆ ಅದನ್ನು ತೆಗೆಯಕ್ಕೆ ಅಂತ ನೋಡುವಷ್ಟರಲ್ಲಿ ಅವನ ಹತ್ತಿರ ಒಂದು ಗೂಬೆ ಹಾರ್ಕೊಂಡು ಬರುತ್ತದೆ. ಅವನ ಹೂಡಿದು ಕ್ಯಾಪ್ ಬಿಚ್ಚಿ ಹೋಗಿ ಅವನ ಮುಖ ರಿವೀಲ್ ಆಗುತ್ತದೆ. ಅವನಿಗೆ ಒಂದು ವ್ಯತ್ಯಸ್ತವಾಗಿರುವ ಬ್ಲೂ ಕಲರ್ ಐ ಇರುತ್ತದೆ. ಅವನಿಗೆ ಏನೋ ಗೂಬೆನ ಭಯ ಅನ್ಸುತ್ತದೆ. ಅವನು ಅಲ್ಲಿಂದ ಓಡಿ ಹೋಗ್ತಾನೆ. ಮಾರನೇ ದಿನ ಕಸ ಗುಡಿಸುವವರು ಕಸ ಗುಡಿಸಿ ಬುಟ್ಟಿಗೆ ಹಾಕುವಾಗ ನಿನ್ನೆ ರಾತ್ರಿ ಕೊಂದ ಹುಡುಗಿಯ ಬಾಡಿಯನ್ನ ನೋಡಿ ಹೆದರಿ ಪೊಲೀಸನ್ನ ಕರೀತಾರೆ. ಹಾಗೆ ಪೊಲೀಸ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಹಾಗೆ ಬಂದವರಲ್ಲಿ ಒಂದು ಲೇಡಿ ಪೊಲೀಸ್ ಸಹ ಇರ್ತಾಳೆ. ನನ್ಗನ್ಸುತ್ತದೆ ಇವಳೇ ನಮ್ಮ ಮೂವಿಯ ಹೀರೋಯಿನ್ ಅಂತ. ಬಾಡಿ ನೋಡಿ ನಮ್ ಡಿಪಾರ್ಟ್ಮೆಂಟ್ ನವರೇ ತುಂಬಾ ಹೆದರ್ ಬಿಡ್ತಾರೆ, ಇಷ್ಟು ಕ್ರೂರವಾಗಿ ಯಾರು ಕೊಂದಿರೋದು ಅಂತ. ನಿನ್ನೆ ರಾತ್ರಿ ರಮ್ಯಾಳ ಬರ್ಡೇ ಆಗಿರುತ್ತದೆ. ಹಾಗೆ ಅವತ್ತು ತೆಗೆದ ಒಂದು ಒಳ್ಳೆ ಫೋಟೋನ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿರ್ತಾಳೆ. ಅದಾದ್ಮೇಲೆ ಇವಳನ್ನ ಕ್ರೂರವಾಗಿ ಕೊಲೆ ಮಾಡಿ ಆ ಫೋಟೋನ ಸಹ ಯಾರೋ ಫೇಸ್ಬುಕ್ ನಲ್ಲಿ ಅಪ್ಲೋಡ್ ಮಾಡಿ ಅದು ತುಂಬಾನೇ ವೈರಲ್ ಆಗಿರುತ್ತದೆ. ಅದು ಮೋಸ್ಟ್ಲಿ ಈ ಕೊಲೆಗಾರನೇ ಮಾಡಿರಬಹುದು ಅಂತ ಪೊಲೀಸ್ ಅವರು ಹೇಳ್ತಾರೆ. ಈ ಕಡೆ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದರೆ ಈ ನ್ಯೂಸ್ ಮುಂಬೈನಲ್ಲಿರುವ ಒಂದು ಆಲ್ಕೋಹಾಲಿಕ್ ಪೊಲೀಸ್ ನ ಕೈಗೆ ತಲುಪುತ್ತದೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಈ ಮೂವಿಯ ಹೀರೋ ವಿಜಯ್ ಆಂಟನಿ. ಇವರು ಮುಂಬೈನಲ್ಲಿದ್ದ ಒಬ್ಬ ಪೊಲೀಸ್ ಆಫೀಸರ್. ಇವಾಗ ತುಂಬಾನೇ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿರ್ತಾರೆ. ಇದಕ್ಕೆ ಕಾರಣ ಏನಂದ್ರೆ, ಕೆಲವು ತಿಂಗಳ ಮುಂಚೆ ರಮ್ಯಾಳ ಕೊಲೆ ಆದ ಅದೇ ಪ್ಯಾಟರ್ನ್ ನಲ್ಲಿ ಮುಂಬೈನ ಮೆಡಿಕಲ್ ಕಾಲೇಜ್ ನಲ್ಲಿ ಕಲಿತಿದ್ದ ಹೀರೋನ ಮಗಳನ್ನ ಸಹ ಕೊಲೆ ಮಾಡಿರ್ತಾರೆ. ಮಗಳನ್ನ ಕೊಂದವರನ್ನ ಹುಡುಕಿ ಹೋದಾಗ ಆ ಕಿಲ್ಲರ್ ಗ್ರೂಪ್ ನಮ್ ಹೀರೋ ಕುತ್ತಿಗೆಗೂ ಸಹ ಅದೇ ತರ ಇಂಜೆಕ್ಷನ್ ಹಾಕಿರ್ತಾರೆ. ಆದರೆ ಹಾಕಿದ ಕಾಂಬೋ ಸ್ವಲ್ಪ ಬೇರೆ ಆದ್ದರಿಂದ ಹೀರೋಗೆ ಅದು ತುಂಬಾ ಎಫೆಕ್ಟ್ ಆಗಿಲ್ಲ. ಒಂದು ಕಡೆ ಮಾತ್ರ ಅದು ಎಫೆಕ್ಟ್ ಆಗಿತ್ತು. ಅಷ್ಟರಲ್ಲಿ ನಮ್ ಹೀರೋನ ಕಾಪಾಡಿರ್ತಾರೆ. ಈ ತರ ಒಂದು ಬ್ಯಾಕ್ ಸ್ಟೋರಿ ಇರುವ ನಮ್ ಹೀರೋ ರಮ್ಯಾಳ ಮರ್ಡರ್ ಕೇಸ್ ಅನ್ನ ತಿಳಿದಾಗ ಇವಾಗ್ಲೂ ಸಹ ತನ್ನ ಮಗಳ ಕೊಲೆಯಾಳಿಗಳನ್ನು ಹುಡುಕುತ್ತಿದ್ದ ಕಾರಣ ಮುಂಬೈ ಪೊಲೀಸ್ ಅವರಿಂದ ಚೆನ್ನೈಗೆ ಟ್ರಾನ್ಸ್ಫರ್ ಕೇಳ್ಕೊಂಡು ಹೋಗ್ತಾರೆ. ಚೆನ್ನೈಗೆ ಬಂದು ಹೀರೋ ಇನ್ವೆಸ್ಟಿಗೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಕಮಿಷನರ್ ಆಫೀಸ್ ಅವರು ಸಹ ಹೀರೋಗೆ ಫುಲ್ ಸಪೋರ್ಟ್ ಮಾಡ್ತಾರೆ. ಅದು ಅಲ್ಲದೆ ನಮ್ಮ ಹೀರೋಗೆ ಸಪೋರ್ಟಿಗಾಗಿ ಅವಾಗ್ಲೇ ತೋರಿಸಿದ ಲೇಡಿ ಪೊಲೀಸ್ ಸಹ ಇರ್ತಾಳೆ. ಹಾಗೆ ಅವರು ರಮ್ಯಾ ಕೊಲೆಯಾದ ಏರಿಯಾದಲ್ಲಿರುವ ಎಲ್ಲ CCTV ಫುಟೇಜ್ ಗಳನ್ನು ಕಲೆಕ್ಟ್ ಮಾಡ್ತಾರೆ. ಆದರೆ ಅವರಿಗೆ ಏನೂ ಸಹ ಕ್ಲೂ ಸಿಗುವುದಿಲ್ಲ. ಕೊಲೆ ನಡೆದ ಸ್ಥಳದಲ್ಲಿ ಒಂದು ಬ್ಲಾಕ್ ಕಲರ್ ಅಂಬಾಸಿಡರ್ ಮಾತ್ರ ಇವರಿಗೆ ಕಾಣುತ್ತದೆ. ಅಲ್ಲೇ ಇದ್ದ ಒಂದು ಪೆಟ್ ಶಾಪ್ ನಲ್ಲಿ ಹೋಗಿ ಕೇಳಿದಾಗ ಅದರ ಆನರ್, ನನಗೆ CCTV ಫುಟೇಜ್ ಗಳೇನು ತೆಗಿಕ್ಕೆ ಗೊತ್ತಿಲ್ಲ, ಅದೆಲ್ಲ ನನ್ನ ಅಸಿಸ್ಟೆಂಟೇ ನೋಡಿಕೊಳ್ಳೋದು, ಅವನು ಬಂದ ತಕ್ಷಣ ರಾತ್ರಿಯೇ ಫುಟೇಜ್ ಗಳನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಹೀಗೆ ಈ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ನಲ್ಲಿ ನಮ್ಮ ಹೀರೋ ಹೋಗ್ತಾ ಇರುವಾಗ ದಿಢೀರಂತ ಆ ಸಿಟಿಯಲ್ಲಿ ಒಂದು ಅಂಬಾಸಿಡರ್ ಕಾರ್ ಮೇಲೆ ವ್ಯತ್ಯಸ್ತವಾಗಿ ಏನೋ ಡಾಲರ್ ಡಿಸೈನ್ ಅನ್ನ ಬರ್ದಿರ್ತಾರೆ. ಅದನ್ನ ನಮ್ಮ ಹೀರೋ ಫೋಟೋ ತಗೊಂಡು ಹೋಗಿ ಕೊಲ್ಲಲ್ಪಟ್ಟ
ರಮ್ಯಾಳ ಬಾಯ್ ಫ್ರೆಂಡ್ ಕಾರ್ತಿಕ್ಗೆ ತೋರಿಸ್ತಾರೆ. ಆಗ ಕಾರ್ತಿಕ್ ಕೂಡ ಹೌದು ಅವತ್ತು ರಾತ್ರಿ ರಮ್ಯಾಳ ಬರ್ತ್ಡೇ, ಇದನ್ನೇ ನಾನು ಅವಳಿಗೆ ಗಿಫ್ಟ್ ಮಾಡಿದ್ದು ಅಂತ ಹೇಳ್ತಾನೆ. ಇದು ಕೇಳಿದ ಹೀರೋ ಅದನ್ನ ನಮ್ ಕಿಲ್ಲರೇ ಬರೆದಿರಬಹುದು, ಅದರ ಮೇಲೆ ರೇಖೆಗಳು ಇರುತ್ತದೆ, ಆದ್ರಿಂದ ಫಾರೆನ್ಸಿಕ್ ಅವರನ್ನ ಕರೆದು ಫಿಂಗರ್ ಪ್ರಿಂಟ್ಸ್ ತೆಗಿಯಕ್ಕೆ ಹೇಳ್ತಾರೆ. ಅದು ಅಲ್ಲದೆ ಆ ಫಿಂಗರ್ ಪ್ರಿಂಟ್ಸ್ ಯಾವ್ದಾದ್ರೂ ಹಳೆ ಕ್ರಿಮಿನಲ್ ಜೊತೆ ಮ್ಯಾಚ್ ಆಗುತ್ತಾ ಅಂತನೂ ನೋಡಿಕೆ ಅಂತ ಹೇಳ್ತಾರೆ. ಹಾಗೆ ಹುಡುಕ್ತಾ ಇರುವಾಗ ಅರಿವ್ ಅಂತ ಒಬ್ಬನನ್ನು ಕಾಣಕ್ಕೆ ಸಿಗುತ್ತದೆ. ಇವನು ನಮ್ಮ ಮೂವಿಯಲ್ಲಿ ಮುಖ್ಯವಾದ ಒಂದು ಪಾತ್ರವನ್ನ ವಹಿಸ್ತಾನೆ. ಹಾಗೆ ಅವನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ಇನ್ವೆಸ್ಟಿಗೇಷನ್ ನಡೆಸಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಆ ಪೆಟ್ ಶಾಪ್ ನವರು CCTV ಫುಟೇಜ್ ಗಳನ್ನ ಸಹ ಕೊಡ್ತಾರೆ. ಆ ಫುಟೇಜಸ್ ನಲ್ಲಿ ಕವರ್ ಆಗಿರೋದು ಯಾರು ಅಂದ್ರೆ ಇವಾಗ ಇವರು ಕರ್ಕೊಂಡು ಬಂದಿರುವ ಅರಿವ್. ಇವನು ಬೇರೆ ಯಾರು ಅಲ್ಲ, ಮೂವಿಯ ಸ್ಟಾರ್ಟಿಂಗ್ ಪಾರ್ಟ್ ನಲ್ಲಿ ಬ್ಲಾಕ್ ಕಲರ್ ಹೂಡಿ ಹಾಕಿ ಅವನ ಹತ್ತಿರ ಒಂದು ಗೂಬೆ ಬರೋ ಸೀನ್ ತೋರಿಸಿದಲ್ವಾ ಅವನೇ. ಆದರೆ ಆ ಹುಡುಗ ನೋಡಿದರೆ ಸರ್ ಯಾಕೆ ನನ್ನನ್ನ ಅರೆಸ್ಟ್ ಮಾಡಿದೀರಾ, ನಾನು ಏನು ತಪ್ಪು ಮಾಡಿಲ್ಲ, ನನ್ನನ್ನು ಬಿಡಿ ಅಂತ ತುಂಬಾ ಕೋಪದಲ್ಲಿ ಇರ್ತಾನೆ. ನಮ್ ಹೀರೋ ಏನ್ ಮಾಡ್ತಾರಂದ್ರೆ ಈ ತರ ಕ್ರಿಮಿನಲ್ ಗಳನ್ನೆಲ್ಲ ಒಂದ್ ರೂಮ್ ನಲ್ಲಿ ಒಬ್ಬರೇ ಬಿಟ್ರೆ ಇವರೊಳಗಡೆ ಇರುವ ಒಂದು ಮೃಗಗಳೆಲ್ಲವೂ ಹೊರಗಡೆ ಬರುತ್ತದೆ ಅಂತ ಹೇಳಿ ಅವನನ್ನ ಒಂದ್ ರೂಮ್ ಒಳಗಡೆ ಹಾಕಿ ಇವರು ಅವನನ್ನೇ ಫೋಕಸ್ ಮಾಡ್ತಾ ಇರ್ತಾರೆ. ಆದರೆ ಅವನು ನೋಡಿದ್ರೆ ವಾರ್ನಮಾರ್ ಅನ್ನೋ ಮೂವಿಯಲ್ಲಿ ಸೂರ್ಯ ಡ್ರಗ್ ಅಡಿಕ್ಟ್ ಆಗಿ ಕಿರ್ಚುತ್ತಾರಲ್ವಾ, ಆ ತರ ಕಿರ್ಚುತ್ತಾ ಇರ್ತಾನೆ. ಇವನು 6 ತಿಂಗಳಾಗಿ ಒಂದು ಟ್ಯಾಬ್ಲೆಟ್ ಅನ್ನ ತೆಗೀತಿದ್ದ, ಅದನ್ನ ಸಹ ನಮ್ ಹೀರೋ ಹಿಡ್ದಿಟ್ಟಿರ್ತಾರೆ. ಆದ್ರಿಂದ ಅದನ್ನ ಕೊಟ್ಬಿಡಿ ಪ್ಲೀಸ್, ಅದಿಲ್ಲದೆ ನನಗೆ ನಿಲ್ಲಕ್ಕೆ ಆಗ್ತಿಲ್ಲ ಅಂತ ಅವನು ಕೆಂಜುತ್ತಿದ್ದ. ಅದು ಅಲ್ಲದೆ ಆ ರೂಮ್ ಒಳಗಡೆ ಇದ್ದ 20 ಲೀಟರ್ದ ಕ್ಯಾನ್ ಅನ್ನ ಅವನು ಒಂದೇ ಗುಟಕ್ಕೆ ಕುಡಿದು ಬಿಡ್ತಾನೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅವನನ್ನ ಕಾಣೋದೇ ಇಲ್ಲ. ಹಾಗೆ ಹೀರೋ ಮತ್ತು ಟೀಮ್ ಅವರು ರೂಮಿಗೆ ಹೋಗಿ ನೋಡಿದರೆ ಇವನು ಬಾತ್ರೂಮ್ ಒಳಗಡೆ ಹೋಗಿ ಬಕೆಟ್ ನಲ್ಲಿ ನೀರ್ ತುಂಬಿಸಿ ತಲೆ ಹಾಕಿರ್ತಾನೆ. ಒಂಥರ ಸೈಕ್ ತರ ಆಡ್ತಾನೆ. ನನಗೆ ಆ ಮಾತ್ರೆ ಇಲ್ಲದೆ ಬದುಕಿಕ್ಕೆ ಆಗೋದಿಲ್ಲ, ಅದನ್ನ ಕೊಟ್ಬಿಡಿ, ಯಾಕಂದ್ರೆ ನನಗೆ ಅಧಿಕವಾದ ಜ್ಞಾಪಕ ಶಕ್ತಿ, ನಾನು ಎಲ್ಲವನ್ನು ಜ್ಞಾಪಕ ಇಟ್ಕೊಳ್ತೀನಿ, ಆ ನೆನಪುಗಳೆಲ್ಲವೂ ನನ್ನನ್ನ ಒಂಥರ ಕೊಲ್ಲೋ ತರ ಮಾಡ್ತಿದೆ, ಅದನ್ನೆಲ್ಲ ಮರೆಯಕ್ಕೆ ಅಂತಾನೆ ನಾನು ಒಂಥರ ಮೆಡಿಸಿನ್ ನ ತೆಗೀತಿದ್ದೆ, ಪ್ಲೀಸ್ ಅದನ್ನ ಕೊಟ್ಬಿಡಿ ಅಂತ ಹೀಗೆ ಕೆಂಜುತ್ತಾ ಅವನ ಪ್ರಜ್ಞೆ ಹೋಗುತ್ತದೆ. ಸರಿಯಾದ ಸೈಕೋ ತರನೇ ಆಡ್ತಾನೆ ಅಂತ ಹೇಳಿ ಇವರು ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಅವರು ಸಹ ಇವನ ತಲೆಯನ್ನೆಲ್ಲ ಸ್ಕ್ಯಾನ್ ಮಾಡಿ ಇವನಿಗಿರೋ ತೊಂದರೆಯ ಬಗ್ಗೆ ಹೀರೋ ಜೊತೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಕ್ಚುಲಿ ಇವನ್ ತರ ಇರುವವರು ಈ ಲೋಕದಲ್ಲೇ ತುಂಬಾ ರೇರ್ ಆಗಿರ್ತಾರೆ. 40-50 ಕೇಸ್ಗಳೇ ಬರೋದು. ಇವರ ತೊಂದರೆ ಏನಂದ್ರೆ ಇವರಿಗೆ ಏನು ಮರೆಯೋಕೆ ಆಗೋದಿಲ್ಲ, ಎಲ್ಲವನ್ನ ಜ್ಞಾಪಕ ಇಟ್ಕೊಳ್ತಾರೆ, ಎಲ್ಲವನ್ನು ಜ್ಞಾಪಕ ಇಟ್ಕೊಳ್ತಾನೆ ಅಂತ ಸೈಕ್ಯಾಟ್ರಿಸ್ಟ್ ಹೇಳಿ ಆ ಅರಿವ್ ಹತ್ತಿರ ಹೋಗಿ ಯಾವಾಗ್ಲಿಂದ ನಿನಗೆ ಈ ತರ ಜ್ಞಾಪಕ ಶಕ್ತಿ ಇದೆ ಅಂತ ಕೇಳಿದಾಗ ಇವನು ಚಿಕ್ಕ ಮಗುವಾಗಿದ್ದಾಗ ಎದ್ದು ನಡೆದಿದ್ದು ಸಹ ಇವನಿಗೆ ಜ್ಞಾಪಕ ಇರುತ್ತದೆ. ಹಾಗೆ ಇವನಿಗೆ 1 ಅಥವಾ 1.5 ವರ್ಷ ಇರುವಾಗ ಇವರ ಅಪ್ಪ ಒಂದು ಟೆಂಪಲ್ಗೆ ಅಂತ ಕರ್ಕೊಂಡು ಹೋಗಿರ್ತಾರೆ. ಆ ದೇವಸ್ಥಾನದ ಪ್ರಾಮುಖ್ಯತೆ ಏನಂದ್ರೆ ಅಲ್ಲಿರುವ ಒಂದು ಬಾವಿ, ಆ ಬಾವಿಯಲ್ಲಿರುವ ನೀರು 1000 ವರ್ಷಗಳಿಂದಾಗಿ ಈ ಬಾವಿ ಇರುವುದಾಗಿಯೂ ಅಂತಿನ ಕಾಲದ ಸಿದ್ಧರೆಲ್ಲರೂ ಈ ಬಾವಿಯ ನೀರಿನಲ್ಲೇ ಸ್ನಾನ ಮಾಡುವುದಾಗಿಯೂ, ಅದು ಅಲ್ಲದೆ ಆ ಬಾವಿಯ ನೀರಿಗೆ ಅದರದೇ ಆದ ಸ್ಪೆಷಲ್ ಪವರ್ ಇರುತ್ತದೆ. ಹೀಗಿರುವ ದೇವಸ್ಥಾನಕ್ಕೆನೆ ಅರಿವನ್ನು ತನ್ನ ತಂದೆ ಕರ್ಕೊಂಡು ಹೋಗಿರ್ತಾರೆ. ಅರಿವ್ ಅವರ ತಂದೆ ಸಹ ಸಿದ್ಧರ ಬಗ್ಗೆ ಸ್ವಲ್ಪ ಕಲ್ತಿರ್ತಾರೆ. ಇವರು ಆ ದೇವಸ್ಥಾನಕ್ಕೆ ಹೋಗಿದ ತಕ್ಷಣ 1.5 ವರ್ಷವಿರುವ ಅರಿವ್ ತಾನಾಗಿಯೇ ಎದ್ದು ನಡೆಯಕ್ಕೆ ಶುರು ಮಾಡ್ತಾನೆ. ಅದು ಅಲ್ಲದೆ ಇವನು ಆ ಬಾವಿಯ ಹತ್ತಿರ ಹೋಗಿ ಅದರ ಒಳಗಡೆ ಬಿದ್ದು ಹೋಗ್ತಾನೆ. ಆ ತರ ಒಂದು ಬಾವಿಯಲ್ಲಿ ಬಿದ್ದು ಅದರ ಕೆಳಗಡೆಗೆ ಹೋಗಿ ಅಲ್ಲಿರುವ ಒಂದು ಬೇರಿನಲ್ಲಿ ಸಿಕ್ಕಾಕೊಳ್ತಾನೆ. ಅವನಿಗೆ ಮೇಲ್ಗಡೆ ಬರಕ್ಕೇನೆ ಆಗೋದಿಲ್ಲ. ಅವಾಗ ಅಲ್ಲಿಗೆ ಒಂದು ಚಿಕ್ಕ ಆಮೆ ಬಂದು ಇವನ ಮುಖಕ್ಕೆ ಟಚ್ ಮಾಡಿದ ತಕ್ಷಣ ಇವನ ಕಣ್ಣುಗಳು ನೀಲಿ ಬಣ್ಣಕ್ಕೆ ಚೇಂಜ್ ಆಗುತ್ತದೆ. ಅದಾದ್ಮೇಲೆ ಬೇರ್ನಲ್ಲಿ ಸಿಕ್ಕಾಕೊಂಡಿರುವ ಇವನ ಕಾಲನ್ನು ಆ ಆಮೆ ಬಿಡಿಸಿರುತ್ತೆ. ಅಲ್ಲಿಂದ ಇವನು ಮೇಲ್ಗಡೆ ಬರುತ್ತಾನೆ. ಮೇಲ್ಗಡೆ ಬಂದ ಇವನನ್ನು ಸಿದ್ಧರೇ ಆಮೆ ರೂಪದಲ್ಲಿ ಬಂದು ಕಾಪಾಡಿರ್ತಾರೆ ಅಂತ ಅಪ್ಪ ನಂಬುತ್ತಾರೆ. ಅದಾದ್ಮೇಲೆ ಇವರಪ್ಪ ಇವನಿಗೆ ತುಂಬಾ ವಿಷಯಗಳನ್ನ ಹೇಳಿ ಕೊಟ್ಟಿರ್ತಾರೆ. ಅದರಲ್ಲೂ ನಮ್ ಭೂಮಿಯ ಮೇಲಿರುವ ನೀರಿನ ಬಗ್ಗೆ ಬೇಕಾದಷ್ಟು ಹೇಳಿಕೊಟ್ಟಿರ್ತಾರೆ. ಈ ಭೂಲೋಕದ ರಕ್ತವೇ ಈ ನೀರು ಕಣೋ, ಈ ನೀರನ್ನ ನೀನು ಯಾವಾಗ ಪೂರ್ತಿಯಾಗಿ ತಿಳಿದುಕೊಳ್ಳುತ್ತೀಯ ಅವಾಗ ನೀನು ಈ ಭೂಮಿಯನ್ನ ಪೂರ್ತಿ ತಿಳಿದುಕೊಂಡ ಹಾಗೆ. ಅದಾದ್ಮೇಲೆ ಅರಿವ್ ಅವರ ತಂದೆ ತಾಯಿ ತೀರಿ ಹೋಗ್ತಾರೆ. ಅಲ್ಲಿಂದ ಅರಿವ್ ಅವರಿಗೆ ನೀರಿನ ಬಗ್ಗೆ ತಿಳಿದುಕೊಳ್ಳುವ ಆಕಾಂಕ್ಷೆ
ಜಾಸ್ತಿ ಆಗುತ್ತದೆ. ಹಾಗೆ ಇವನು ಇವಾಗ ತುಂಬಾ ದೊಡ್ಡ ಈಜುಗಾರನಾಗಿರ್ತಾನೆ. ಹೀಗೆ ಇವನ ಪಾಸ್ಟ್ ಲೈಫ್ ಗಳನ್ನೆಲ್ಲ ಆ ಸೈಕ್ಯಾಟ್ರಿಸ್ಟ್ ಜೊತೆ ಕೇಳಿ ತಿಳ್ಕೊಳ್ತಾರೆ. ಇದೆಲ್ಲ ಸರಿಯಪ್ಪ, ಆದರೆ ಆ ರಮ್ಯಾ ಕೊಲೆಯಾದ ದಿನ ಅಲ್ಲಿರುವ CCTVಗಳಲ್ಲೆಲ್ಲ ನಿನ್ನ ಫೋಟೇಜ್ ಗಳನ್ನೇ ತೋರಿಸ್ತಿದೆ ಅಲ್ವಾ, ಇದಕ್ಕೆ ನೀನು ಏನು ಬದಲು ಹೇಳ್ತೀಯಾ ಅಂತ ಕೇಳ್ತಾರೆ. ನಾನು ಜಾಗಿಂಗ್ಗೆ ಹೋಗಿದ್ದೆ, ಅವಾಗ ಅಲ್ಲಿಗೆ ಒಂದು ಗೂಬೆ ಬಂತು. ಗೂಬೆ ಅಂದ್ರೆ ನನಗೆ ಭಯ, ಅದಕ್ಕೆ ಅಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ದೆ. ಅದಾದ್ಮೇಲೆ ನಾನು ಅಲ್ಲಿಂದ ಹೊರಟೆ, ಅದಲ್ಲದೆ ನನಗೆ ಬೇರೇನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಹಾಗೆ ಇವನು ಹೇಳಿದ್ದನ್ನೇ ಹೇಳ್ತಾ ಇರ್ತಾನೆ. ಅವಾಗ ಅವರು ಪುನಃ ರಮ್ಯಾ ಅನ್ನೋ ಹುಡುಗಿನ ಯಾಕಪ್ಪ ಕೊಲೆ ಮಾಡಿದೆ ಅಂತ ಕೇಳಿದಾಗ, ರಮ್ಯಾ ಅನ್ನೋ ಹೆಸರನ್ನ ಎತ್ಬೇಡಿ ಅಂತ ಎಷ್ಟು ಸಲ ಹೇಳೋದು ಅಂತ ಅವನು ತುಂಬಾ ಕೋಪದಲ್ಲಿ ಹೇಳ್ತಾನೆ. ಯಾಕೆ ಆ ಹೆಸರು ಕೇಳಿದರೆ ನಿನಗೆ ಅಷ್ಟೊಂದು ಕೋಪ ಬರ್ತಿದೆ ಅಂತ ಕೇಳಿದಾಗ ಅದಕ್ಕೊಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾರೆ. ಇವನು ಕಾಲೇಜ್ ಕಲಿತಾ ಇರುವಾಗ ರಮ್ಯಾ ಅಂತ ಒಬ್ಳು ಹುಡುಗಿ ಇವನನ್ನ ಒಂದ್ ಸೈಡ್ ಆಗಿ ಲವ್ ಮಾಡ್ತಿದ್ದ. ಇವನಿಗಿರುವ ಅಧಿಕವಾದ ಜ್ಞಾಪಕ ಶಕ್ತಿ, ಒಬ್ಬ ಒಳ್ಳೆಯ ಸ್ವಿಮ್ಮರ್, ಒಳ್ಳೆಯ ಹುಡುಗ, ಅದು ಅಲ್ಲದೆ ಕಾಲೇಜ್ ಮುಗಿಸಿ ರ್ಯಾಪಿಡೋ ಓಡಿಸ್ತಾನೆ. ಹಾಗೆ ಇವನಲ್ಲಿರುವ ಒಳ್ಳೆಯ ಗುಣಗಳೆಲ್ಲವೂ ಅವಳನ್ನು ಇಂಪ್ರೆಸ್ ಮಾಡುವ ಹಾಗೆ ಮಾಡಿ ಅವಳು ಒಂದ್ ಸೈಡ್ ಆಗಿ ಅವನನ್ನ ಲವ್ ಮಾಡ್ತಾ ಇರ್ತಾಳೆ. ಪ್ರಾರಂಭದಲ್ಲಿ ಅವನಿಗೆ ರಮ್ಯಾಳನ್ನು ಲವ್ ಮಾಡಲು ಸ್ವಲ್ಪ ಕಷ್ಟವಾಗಿದ್ದರೂ ಸಹ ಅವಳು ಕೊಟ್ಟ ಲವ್ ಇವನನ್ನು ಸಹ ತುಂಬಾನೇ ಪ್ರೀತಿ ಮಾಡೋ ತರ ಮಾಡಿತು. ರಮ್ಯಾಳ ಏಮ್ ಏನಂದ್ರೆ ಓದಿ ಮುಗಿಸಿದ ನಂತರ US ಹೋಗಿ ಸೆಟಲ್ ಆಗ್ಬೇಕು ಅಂತ. ಹಾಗೆ ಅವಳು ಓದಿ ಮುಗಿಸಿ ಒಳ್ಳೆಯ IT ಕಂಪನಿಯಲ್ಲಿ ಜಾಯ್ನ್ ಆಗ್ತಾಳೆ. ಹಾಗೆ ಇವಳು ಕೆಲಸ ಮಾಡ್ತಿರುವ IT ಕಂಪನಿಯ ಮ್ಯಾನೇಜ್ಮೆಂಟ್ ಅವರೇ ಇವಳಿಗೆ US ಹೋಗುವ ಎಲ್ಲಾ ಕಾರ್ಯಗಳನ್ನ ಮಾಡಿಕೊಡ್ತಾರೆ. ಆದ್ರೆ ಒಂದೇ ಒಂದು ಕಂಡೀಷನ್, ಮ್ಯಾನೇಜರ್ ಹೇಳ್ತಾರೆ ನಾನು ಸಹ US ಹೋಗಿ ಸೆಟಲ್ ಆಗುವ ಅಂತ ಇದ್ದೀನಿ, ಇಬ್ಬರು ಮದುವೆ ಮಾಡಿ ಹೋಗಿ ಅಲ್ಲಿ ಸೆಟಲ್ ಆಗುವ ಅಂತ ಹೇಳ್ತಾನೆ. ಇದು ಕೇಳಿದ ರಮ್ಯಾ ಟೆನ್ಷನ್ ಆಗಿ, ಇಲ್ಲ ಸರ್, ನಿಮಗೂ ನನಗೂ ಸೆಟ್ ಆಗೋದಿಲ್ಲ ಅಂತ ಹೇಳಿ ನೆಟ್ಟಗೆ ಬಂದು ಇವಳ ಬಾಯ್ ಫ್ರೆಂಡ್ ಅರಿವ್ ಜೊತೆ ವಿಷಯಗಳನ್ನೆಲ್ಲ ಹೇಳ್ತಾಳೆ. ಅರಿವ್ ನೋಡಿದ್ರೆ ನಿನಗೆ ಆ ಕೆಲಸ ಬೇಡ, ನೀನು ಅದನ್ನ ರಿಸೈನ್ ಮಾಡಿ ಬೇರೆ ಯಾವ್ದಾದ್ರು ಕಂಪನಿಯಲ್ಲಿ ಜಾಯಿನ್ ಆಗು ಅಂತ ಹೇಳ್ತಾನೆ. ಏನ್ ಹೇಳ್ತಿದ್ಯಾ ಕಣೋ, ನಾನು ಎಷ್ಟು ಕಷ್ಟಪಟ್ಟು ಆ ಕೆಲಸ ಸಿಕ್ಕಿದ್ದು ಅಂತ ನಿನ್ಗೆ ಗೊತ್ತಲ್ವಾ? ಆ ಮ್ಯಾನೇಜರ್ ವಿಷಯವನ್ನ ಬಿಡು, ಮ್ಯಾನೇಜ್ಮೆಂಟ್ ಕಡೆಯಿಂದ ನನ್ನನ್ನು ಹೇಗಿದ್ರು US ಕಡೆಗೆ ಕಳ್ಸಕ್ಕೆ ಅಂತ ಇದ್ದಾರೆ, ನೀನು ಸಹ ನನ್ನ ಜೊತೆ ಬಂದು ಅಲ್ಲೇ ಸೆಟ್ಲ್ ಆಗುವ ಅಂತ ಹೇಳ್ತಾಳೆ. ಅದಕ್ಕೆ ಚಾನ್ಸೇ ಇಲ್ಲ ಅಂತ ಅರಿವ್ ಹೇಳ್ತಾನೆ. ಕಾರಣ ಏನಂದ್ರೆ ಅರಿವ್ನ ಅಪ್ಪ ಅಮ್ಮ ತೀರ್ಕೊಂಡ ಮೇಲೆ ಅವನಿಗೆ ಸ್ವಂತ ಅಂತ ಇರೋದು ಅವನ ಒಬ್ಳೆ ತಂಗಿ ಮಾತ್ರ. ತಂಗಿ ಎಜುಕೇಶನ್, ಅದು ಅಲ್ಲದೆ ಇವನ ಅಪ್ಪ ಅಮ್ಮನ ಆಸೆ ಆತರ ಇವನೊಬ್ಬ ದೊಡ್ಡ ಸ್ವಿಮ್ಮರ್ ಚಾಂಪಿಯನ್ ಆಗ್ಬೇಕು ಅಂತೆಲ್ಲ ಇವನಿಗೆ ತುಂಬಾ ಕನಸುಗಳು ಇರುತ್ತದೆ. ಆದರೆ ರಮ್ಯಾ ದಿಢೀರ್ ಅಂತ ಬಂದು ನನ್ ಜೊತೆ ಅಮೆರಿಕಾಗೆ ಬಂದ್ಬಿಡು ಅಂತ ಹೇಳಿದರೆ ಇವರಿಬ್ಬರಿಗೂ ಆರ್ಗ್ಯುಮೆಂಟ್ಸ್ ಆಗುತ್ತದೆ. ಅಲ್ಲಿಂದ 3ನೇ ದಿನ ಇವಳ ಬರ್ಡೇ ಸೆಲೆಬ್ರೇಷನ್ ಆಗುತ್ತದೆ. ಆದರೆ ಅರಿವ್ ಜೊತೆ ಹೇಳೇ ಇರೋದಿಲ್ಲ. ಕೋಪ ಬಂದ ಅರಿವ್ ಅಲ್ಲಿ ಹೋಗಿ ರಮ್ಯಾಳನ್ನೇ ಕರೆಯಕ್ಕೆ ಅಂತ ನೋಡ್ತಾನೆ. ಅಲ್ಲಿ ನೋಡಿದರೆ ರಮ್ಯಾಳ ಮ್ಯಾನೇಜರ್ ಅವಳನ್ನ ಪ್ರಪೋಸ್ ಮಾಡ್ತಿದ್ದಾರೆ. ಅವಳು ಸಹ ಅದನ್ನ ಅಕ್ಸೆಪ್ಟ್ ಮಾಡ್ತಿರ್ತಾಳೆ. ಅರಿವ್ ಹೋಗಿ ರಮ್ಯಾ ನೀನು ಮಾಡ್ತಿರೋದು ತಪ್ಪು, ಸುಮ್ಮನೆ ನನ್ನೊಟ್ಟಿಗೆ ಬಾ ಅಂತ ಹೇಳಿದಾಗ ನೀನೊಬ್ಬ ಲೂಸರ್, ನಿನ್ ಕೈಲಿ ಏನು ಆಗೋದಿಲ್ಲ ಅಂತ ಅವನನ್ನ ಬೈದಿರ್ತಾಳೆ. ಇದರಿಂದ ಕೋಪ ಬಂದ ಅರಿವ್ ಅಲ್ಲಿ ತುಂಬಾ ದೊಡ್ಡ ಗಲಾಟೆ ಮಾಡ್ತಿರುವಾಗ ಮ್ಯಾನೇಜರ್ದು ಒಬ್ಬ ಅಸಿಸ್ಟೆಂಟ್ ಒಂದು ಬಾಟಲ್ ತಗೊಂಡು ಅರಿವ್ ತಲೆಗೆ ಹೊಡಿತಾನೆ. ಹಾಗೆ ಅವನು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಪ್ರಜ್ಞೆ ತಪ್ಪಿದ ಇವನನ್ನು ಅಲ್ಲಿಂದ ಎತ್ಕೊಂಡು ಬಂದು ಕೆಳಗಡೆ ಹಾಕಿರ್ತಾರೆ. ಅವಾಗ ಆ ದಾರಿಯಿಂದಾಗಿ ಬಂದ ಒಬ್ಬ ಬ್ಲಾಕ್ ಹೂಡಿ ಹಾಕಿದವನು ಅರಿವ್ಗೆ ತಲೆಗೆ ತುಂಬಾನೇ ಏಟಾಗಿದೆ, ಮೊದಲು ಹೋಗಿ ಫಸ್ಟ್ ಏಡ್ ಮಾಡ್ಕೊಳ್ಳಿ ಅಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತಾನೆ. ಹಾಗೆ ಇವನು ಸ್ವಿಮ್ಮಿಂಗ್ ಪೂಲ್ ಹತ್ತಿರ ಹೋಗ್ತಿರುವಾಗ ಸಡನ್ ಆಗಿ ಇಲ್ಲಿ ಡ್ರಗ್ ಡೀಲಿಂಗ್ ನಡೀತಾ ಇದೆ, ತುಂಬಾ ಜನರು ಇಲ್ಲಿ ಡ್ರಗ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ ಮಫ್ತಿಯ ಪೊಲೀಸ್ ಅವರು ಬಂದು ತುಂಬಾ ಜನರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಭಯದಲ್ಲಿ ಒಬ್ಬ ಓಡ್ತಾ ಇರುವಾಗ ಸ್ವಿಮ್ಮಿಂಗ್ ಪೂಲ್ ಹತ್ತಿರ ನಡೀತಿರುವ ನಮ್ಮ ಹೀರೋನ ತಳ್ಳಿ ಹಾಕ್ಬಿಡ್ತಾನೆ. ಆಲ್ರೆಡಿ ತಲೆಗೆ ಏಟಾಗಿರುವ ಅರಿವ್ ಪೂಲಿಗೆ ಬಿದ್ದ ತಕ್ಷಣ ನೀರಿನ ಕೆಳಗಡೆಗೆ ಹೋಗ್ತಾನೆ. ಹಾಗೆ ಅಲ್ಲಿರುವ ಪೊಲೀಸ್ ಅವರು ಅವನನ್ನ ನೀರಿನಿಂದ ಕಾಪಾಡಿ ಡ್ರಗ್ ಅಡಿಕ್ಟರ್ಸ್ ನ ಲಿಸ್ಟ್ ನಲ್ಲಿ ಅರಿವ್ನ ಸಹ ಸೇರಿಸ್ತಾರೆ. ಇದರಿಂದಾನೇ ನಾನು ಹಳೆ ಕ್ರಿಮಿನಲ್ ಲಿಸ್ಟ್ ನಲ್ಲಿ ಇರೋದು, ಅದಲ್ಲದೆ ಇವನು ಯಾವುದೇ ರೀತಿಯ ಡ್ರಗ್ ಅಡಿಕ್ಟರ್ ಆಗಿರೋದಿಲ್ಲ. ಇಷ್ಟೆಲ್ಲ ಹೇಳಿ ಆದ್ಮೇಲೆ ಇವಾಗ್ಲಾದ್ರೂ ನಾನು ಹೇಳೋದನ್ನ ಕೇಳಿ, ನಾನು ಯಾವುದೇ ರೀತಿಯ ಕೊಲೆಯನ್ನು ಮಾಡಿಲ್ಲ. ಮನೆಯಲ್ಲಿ ನನ್ನ ತಂಗಿ ಒಬ್ಳೇ ಇದ್ದಾಳೆ, ನಾನು ಹೋಗದಿದ್ದರೆ ಅವಳು ತುಂಬಾನೇ ಹೆದರ್ತಾಳೆ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತೆಲ್ಲ ಅರಿವ್ ಹೀರೋ ಜೊತೆ ಕೆಂಚ್ತಾ ಇರ್ತಾನೆ. ಆದರೆ ಹೀರೋ ಬಿಡೋ ತರ ಇರೋದಿಲ್ಲ. ಯಾಕಂದ್ರೆ ಹೀರೋಗೆ ಈ ಕೇಸ್ ನಲ್ಲಿ ಸಿಕ್ಕಿರುವ
ಒಂದೇ ಒಂದು ಕ್ಲೂ ಅಂದ್ರೆ ಅದು ಅರಿವ್. ಕೋಪ ಬಂದ ಅರಿವ್ ನಿಮಗೆ ಅಂತ ಸ್ವಂತ ಬಂಧುಗಳು ಯಾರಾದ್ರೂ ಇರ್ಬೇಕಿತ್ತು, ಅವಾಗ್ಲೇ ನಿಮಗೆ ನನ್ನ ಫೀಲಿಂಗ್ ಏನು ಅಂತ ಗೊತ್ತಾಗ್ತಿದ್ದು ಅಂತ ಹೇಳ್ತಾನೆ. ಇದು ಕೇಳಿದ ನಮ್ಮ ಹೀರೋಗೆ ತುಂಬಾನೇ ಫೀಲ್ ಆಗುತ್ತದೆ. ಇವರು ತನ್ನ ಮಗಳನ್ನು ಕಳ್ಕೊಂಡ ಸಂಕಟದ ಕಥೆಯನ್ನು ಹೇಳಕ್ಕೆ ಅಂತ ಶುರು ಮಾಡ್ತಾರೆ. ಹೀರೋದು ಮಗಳು ಮುಂಬೈ ಕಾಲೇಜಿನಲ್ಲಿ ಕಲಿತಾ ಇರುವಾಗ ರ್ಯಾಗಿಂಗ್ ಮಾಡೋ ಹೆಸರಿನಲ್ಲಿ ಸುನಿಲ್ ಅಂತ ಒಬ್ಬ ಹೀರೋ ಮಗಳನ್ನು ಪ್ರಪೋಸ್ ಮಾಡೋ ತರ ಟೀಸ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ನಮ್ಮ ಹೀರೋದು ಮಗಳ ಫ್ರೆಂಡ್ ಹೀರೋಗೆ ಕಾಲ್ ಮಾಡಿ, ನೋಡಿ ಸರ್, ಈ ಸುನಿಲ್ ಅನ್ನುವವನು ನಿಮ್ಮ ಮಗಳನ್ನ ಹೇಗೆಲ್ಲ ಟಾರ್ಚರ್ ಮಾಡ್ತಿದ್ದಾನೆ, ಫೋನ್ ಅವನ ಕಡೆಗೆ ತಿರುಗಿಸು ಅಂತ ಹೇಳಿದ ತಕ್ಷಣ ಸುನಿಲ್ ಹೆದರೋಗ್ತಾನೆ. ಕಾರಣ ಏನಂದ್ರೆ ಸುನಿಲ್ ಮತ್ತು ಅವನ ಗ್ಯಾಂಗಿನವರು ಡ್ರಗ್ ಮಾಫಿಯಾಗೆ ಅಡಿಕ್ಟ್ ಆಗಿರ್ತಾರೆ. ಅದು ಅಲ್ಲದೆ ಇವರು ಕ್ರಿಮಿನಲ್ ಲಿಸ್ಟ್ ನಲ್ಲಿ ಇರುವವರು. ಆದರೆ ಮಾರನೇ ದಿನಾನೇ ಹೀರೋನ ಮಗಳು ಕಾಲೇಜ್ ಹಿಂಭಾಗದಲ್ಲಿ ಅತೀವ ಕ್ರೂರವಾಗಿ ಕೊಲ್ಲಲ್ಪಟ್ಟಿರ್ತಾಳೆ. ಹಾಗೆ ಇದೆಲ್ಲ ಸುನಿಲ್ ಅವರ ಗ್ಯಾಂಗ್ ಮಾಡಿರಬಹುದು ಅಂತ ಅವರ ರೂಮ್ ಅನ್ನ ಹುಡ್ಕೊಂಡು ಹೋಗ್ತಾರೆ. ಯಾರನ್ನ ಸಸ್ಪೆಕ್ಟ್ ಅಂತ ಹುಡ್ಕೊಂಡು ಹೋದ್ರೋ ಅವರನ್ನೇ ಕೊಲೆ ಮಾಡಿ ಮಂಚದ ಕೆಳಗಡೆ ತಳ್ಳಿರ್ತಾರೆ. ಇದನ್ನ ನೋಡ್ತಾ ಇರುವಾಗ ಹೀರೋದು ಮಗಳನ್ನು ಹಾಗೂ ಸುನಿಲ್ ನ ಕೊಲೆ ಮಾಡಿದ ಆ ಕಿಲ್ಲರ್ ಹಿಂದ್ಗಡೆ ಅಂತ ಬಂದು ನಮ್ಮ ಹೀರೋ ಕುತ್ತಿಗೆಗೂ ಸಹ ಇಂಜೆಕ್ಷನ್ ಮಾಡ್ತಾರೆ. ಒಟ್ಟಿಗೆ ಬಂದು ನೋಡಿದ್ರೆ ಅದು ತಪ್ಪಾದ ಕಾಂಬಿನೇಷನ್ ಕಣೋ, ಬೇಗ ಅಲ್ಲಿಂದ ಓಡು ಅಂತ ಹೇಳಿ ಇಬ್ಬರು ಸಹ ಅಲ್ಲಿಂದ ಓಡ್ತಾರೆ. ಹೀರೋದು ಒಂದ್ ಕಡೆ ಮಾತ್ರ ಬ್ಲಾಕ್ ಕಲರ್ ಆಗಿರುತ್ತೆ. ಹೇಗೋ ಆ ಇನ್ಸಿಡೆಂಟ್ ನಂತರ ಹೀರೋ ಬದುಕಿರ್ತಾರೆ. ಹೀಗೆ ತನ್ನ ಮಗಳನ್ನ ಕೊಂದವರನ್ನ ಹಿಡಿಕೆ ಅಂತ ನೋಡ್ತಾ ಇರುವಾಗ ಚೆನ್ನೈಯಲ್ಲಿ ಸಹ ರಮ್ಯಾಳ ಕೊಲೆ ಅದೇ ಪ್ಯಾಟರ್ನ್ ನಲ್ಲಿ ನಡೆದಾಗ ಅವರನ್ನು ಹಿಡಿಕೆ ಅಂತ ಇಲ್ಲಿಗೆ ಟ್ರಾನ್ಸ್ಫರ್ ಕೇಳಿ ಬಂದೆ ಅಂತ ಒಂಥರ ಬೇಜಾರ್ನಲ್ಲಿ ಹೀರೋ ಹೇಳ್ತಾರೆ. ಇದು ಕೇಳಿದಾಗ ಅರಿವಿಗೆ ಕೂಡ ಸ್ವಲ್ಪ ಬೇಜಾರಾಗಿ ಹೀರೋ ಜೊತೆ ಸೇರ್ಕೊಳ್ತಾನೆ. ಅದು ಅಲ್ಲದೆ ಆ ಅಂಬಾಸಿಡರ್ ಕಾರ್ ಮೇಲೆ ಆ ಡಾಲರ್ ಚಿತ್ರವನ್ನು ಬರೆದ್ದು ಇವನೇ ಅಂತ ಒಪ್ಕೊಳ್ತಾನೆ. ರಮ್ಯಾ ಕೊಲ್ಲಲ್ಪಟ್ಟ ಆ ರಾತ್ರಿ ಇವನು ಆ ದಾರಿಯಲ್ಲಿ ಜಾಗಿಂಗ್ಗೆ ಅಂತ ಹೋಗಿರ್ತಾನೆ. ಅವಾಗ ಈ ಡಾಲರ್ ಅವನಿಗೆ ಕಾಣಿಸಿರುತ್ತದೆ. ಹಾಗೆ ಆ ಪ್ಯಾಟರ್ನ್ ನ ಮೆಮೊರಿಯಲ್ಲಿ ಇಟ್ಕೊಂಡು ಇವನೇ ಬರೆದಿದ್ದು ಅಂತ ಹೇಳ್ತಾನೆ. ಹಾಗಿದ್ರೆ ಅವತ್ತು ರಾತ್ರಿ ನಡೆದಿರುವ ಬೇರೆ ವಿಷಯಗಳೇನಾದ್ರೂ ನಿನಗೆ ನೆನಪಿದ್ಯಾ ಅಂತ ಕೇಳಿದಾಗ ಅದು ನೆನಪು ಬರ್ಬೇಕಂದ್ರೆ ನಾನು ನೀರೊಳಗಡೆ ಹೋಗ್ಬೇಕು, ಅಲ್ಲೇ ನಾನು ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿ ಇವಾಗ ಅರಿವ್ ಮತ್ತು ಹೀರೋ ಟೀಮ್ ಅವರು ಹತ್ತಿರದಲ್ಲಿರುವ ಒಂದು ಸ್ವಿಮ್ಮಿಂಗ್ ಪೂಲಿಗೆ ಅಂತ ಹೋಗ್ತಾರೆ. ಅಲ್ಲಿಂದ ಮೇಲ್ಗಡೆಯಿಂದ ಸ್ವಿಮ್ಮಿಂಗ್ ಪೂಲಿಗೆ ಅಂತ ಹಾರ್ತಾನೆ. ನೀರ್ ಒಳಗಡೆ ಹೋಗಿ ತುಂಬಾ ಹೊತ್ತಾದರೂ ಸಹ ಇವನು ಮೇಲ್ಗಡೆಗೆ ಬರೋದೇ ಇಲ್ಲ. ಇವನು ಯಾವಾಗ ನೋಡಿದ್ರು ಸಹ ಇದೇ ತರ ನೀರಿನ ಒಳಗಡೆ ಹೋದ್ರೆ ಅರ್ಧ ಗಂಟೆಯ ತನಕ ಮೇಲ್ಗಡೆಗೆ ಬರೋದೇ ಇಲ್ಲ. ಒಳ್ಳೆ ಕಲ್ಲು ನಿಂತ ತರ ನಿಲ್ತಾ ಇರ್ತಾನೆ. ಇವಾಗ ಅರಿವ್ ನೀರ್ನ ಒಳಗಡೆಯಿಂದ ತನಗೆ ಇರುವ ಜ್ಞಾಪಕ ಶಕ್ತಿಯನ್ನ ಬಳಸಿಕೊಂಡು ಅವತ್ತು ಕೊಲೆ ನಡೆದ ಸ್ಥಳದಲ್ಲಿ ಅಲ್ಲಿಗೆ ಅವನು ಟೆಲಿಪೋರ್ಟ್ ಆಗಿ ಹೋಗ್ತಿರೋದನ್ನು, ಏನೆಲ್ಲ ನಡೆದಿದೆ ಅಂತ ಅವನು ನೋಡ್ತಿರೋದನ್ನ ನಮಗೆ ತೋರಿಸ್ತಾರೆ. ಕಥೆಯ ಕೊನೆ ಭಾಗವನ್ನು ಇನ್ನೊಂದು ಪಾರ್ಟ್ ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿಯವರೆಗೂ ನನ್ನ ಕತೆ ಇಷ್ಟವಾದ ಸ್ನೇಹಿತರು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸ್ನೇಹಿತರಿಗೆ ಶೇರ್ ಮಾಡಿ. ಆ ವಿಡಿಯೋದ ಲಿಂಕ್ ಕಮೆಂಟ್ ಬಾಕ್ಸ್ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಇವಾಗಲೇ ಹೋಗಿ ನೋಡಿ.